ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ನಾವು ಯೆಹೆಜ್ಕೇಲನ ಗ್ರಂಥ ದ ಬುಕ್ ಆಫ್ ಎಝೆಕಿಯಲ್ ಚಾಪ್ಟರ್ 31ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದೇವರ ವಾಕ್ಯವನ್ನು ಯಾಕೆ ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಕೆಲವು ಕಾರಣಗಳಿದೆ. ಅದರಲ್ಲಿ ಒಂದು ಕಾರಣ ಏನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನೀಡಿದಂಥ ಒಂದು ಕಾರಣ. ಅದನ್ನು ನಾವು ಯೋಹಾನನು ಬರೆದ ಸುವಾರ್ತೆ ಮತ್ತು 5ನೇ ಅಧ್ಯಾಯ ಮತ್ತು ಅದರಲ್ಲಿ ಒಂದು ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು ಅಥವಾ ಶೋಧಿಸಬೇಕು ಎಂಬುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಕೊಟ್ಟಂಥ ಕಾರಣ, ಭಾಳ ಒಳ್ಳೆಯ ಕಾರಣ. ನೋಡೋಣ. ಯೋಹಾನ 5:39 ಶಾಸ್ತ್ರಗಳಿಂದ, ಅಂದರೆ ಹಳೆ ಒಡಂಬಡಿಕೆಯಿಂದ, ಯೇಸು ಸ್ವಾಮಿ ಕಾಲದಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ, ಆದ ಕಾರಣ ಶಾಸ್ತ್ರ ಅಂತ ಹೇಳಿದಾಗ ಹಳೆ ಒಡಂಬಡಿಕೆ. ಶಾಸ್ತ್ರಗಳಿಂದ ನಿತ್ಯ ಜೀವವೂ ದೊರೆಯುತ್ತದೆ. ಹಳೆ ಒಡಂಬಡಿಕೆಯಿಂದ, ಅಥವಾ ನಾವು ಯೆಹೆಜ್ಕೇಲ್ ಗ್ರಂಥ ಓದ್ತಿದ್ದೀವಲ್ಲ, ಯೆಹೆಜ್ಕೇಲ್ ಗ್ರಂಥದಿಂದ ನಿತ್ಯ ಜೀವವು ದೊರೆಯುತ್ತದೆ ಎಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅಥವಾ ಸ್ಟಡಿ ಮಾಡ್ತಿರಲ್ವ, ಅಥವಾ ಪರೀಕ್ಷಿಸ್ತಿದ್ದೀರಲ್ವ, ಅಥವಾ ಅಧ್ಯಯನ ಮಾಡ್ತಿದ್ದೀರಲ್ವ. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಎರಡು ಕಾರಣ ಯಾಕೆ ನಾವು ದಿನಾಲೂ ಬೈಬಲ್ ಅಧ್ಯಯನ ಮಾಡಬೇಕು. ವೈ ವಿ ಶುಡ್ ಸ್ಟಡಿ ದ ಬೈಬಲ್ ಡೈಲಿ. ಯಾಕೆ ದಿನಾಲೂ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕೆಂಬುದಕ್ಕೆ ಯೇಸು ಕರ್ತನು ತಾನೇ ಕೊಟ್ಟಂಥ ಎರಡು ಕಾರಣ. ಮೊದಲನೇ ಕಾರಣ, ದೇವರ ವಾಕ್ಯದಿಂದ, ಅಂದರೆ ಹಳೆ ಒಡಂಬಡಿಕೆಯಿಂದ ನಿತ್ಯ ಜೀವ ಸಿಗುತ್ತದೆ. ಎರಡನೇ ಕಾರಣ, ಅದು ಭಾಳ ಪ್ರಾಮುಖ್ಯ, ಅವುಗಳು ಯೇಸು ಸ್ವಾಮಿ ಹೇಳಿದ್ದು ನನ್ನ ವಿಷಯವಾಗಿ ಸಾಕ್ಷಿ ಕೊಡ್ತವೆ. ಹಾಗಾದರೆ 31ನೇ ಅಧ್ಯಾಯ ನಾವು ಯೆಹೆಜ್ಕೇಲ್ ಗ್ರಂಥ ಅಧ್ಯಯನ ಮಾಡಿಕೊಳ್ಳುವಾಗ ಈ ಎರಡು ಸಂಗತಿಗಳನ್ನು ಅಪೇಕ್ಷಿಸೋಣವೇ, ಎದುರು ನೋಡೋಣವೇ, ಹೊಂದಿಕೊಳ್ಳೋಣವೇ? ನಿತ್ಯ ಜೀವ, ಕ್ರಿಸ್ತನ ಸಾಕ್ಷಿ. ಸರಿ, 31ನೇ ಅಧ್ಯಾಯದಲ್ಲಿ ನೋಡುವಾಗ ಈ ಐಗುಪ್ತದ ವಿಷಯವಾಗಿ ಮುಂದುವರಿತಾ ಇದೆ. ಯಾಕಂದರೆ 4 ಅಧ್ಯಾಯಗಳು ಐಗುಪ್ತದ ವಿಷಯದಲ್ಲಿ ಇತ್ತಲ್ವ. 29ನೇ ಅಧ್ಯಾಯ, 30ನೇ ಅಧ್ಯಾಯ, 31ನೇ ಅಧ್ಯಾಯ, 32ನೇ ಅಧ್ಯಾಯ ಅಂತ ಹೇಳ್ಬಿಟ್ಟು ಐಗುಪ್ತದ ಬಗ್ಗೆ ಇರುವಂಥ ಪ್ರವಾದನೆ. 31ನೇ ಅಧ್ಯಾಯಕ್ಕೂ ಬಂದಿದ್ದೇವೆ. ಅದರಲ್ಲಿ ನೋಡುವಾಗ ಯೆಹೋಯಾಕೀನನು ಸೆರೆಯಾದ 11ನೇ ವರ್ಷದ 3ನೇ ತಿಂಗಳಿನ 1ನೇ ದಿವಸದಲ್ಲಿ ದೇವರ ವಾಕ್ಯವು ಯೆಹೆಜ್ಕೇಲನಿಗೆ ಬಂತು. ಏನಂತ ಬಂತು? ನರಪುತ್ರನೇ, ನೀನು ಐಗುಪ್ತದ ಅರಸನಾದ ಫರೋಹನಿಗೆ, ಅವನ ಸಂಖ್ಯಾತವಾದ ಪ್ರಜೆಗೂ ಹೀಗೆ ನುಡಿ. ಈಗ ದೇವರು ಮಾತಾಡ್ತಾ ಇದ್ದಾರೆ. ಯಾರ ಹತ್ರ? ಫರೋಹನ ಹತ್ರ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಫರೋಹನ ಅಸಂಖ್ಯಾತವಾದ ಪ್ರಜೆ, ಅಂದರೆ ಎಷ್ಟೊಂದು ಐಗುಪ್ತ್ಯರು, ಭಾಳ ಈಜಿಪ್ಟಿನವರು ದೊಡ್ಡ ಸಂಖ್ಯೆ. ಏನಂತ ಹೇಳಬೇಕು? ದೊಡ್ಡಸ್ತಿಯಲ್ಲಿ ನಿನಗೆ ಸರಿಸಮಾನರು ಯಾರು? ವಾವ್!
ಸ್ಟಾರ್ಟಿಂಗ್ ಚೆನ್ನಾಗಿದೆ. ಆಹಾ ತಿಲಕವೋ 3ನೇ ವಚನ 31:3 ಯೆಹೆಜ್ಕೇಲು. ದೇವದಾರೋ ಒಂದು ವೃಕ್ಷವು ಲೆಬನೋನಿನಲ್ಲಿತ್ತು, ಅದರ ರೆಂಬೆಗಳು ಅಂದ, ಅದರ ನೆರಳು ದಟ್ಟ, ಅದರ ಎತ್ತರವು ಬಹಳ, ಅದರ ತುದಿಯು ಮೇಘ ಚುಂಬಿತ. ವಾವ್, ಎಂಥ ಒಂದು ಮಹಾಮಾತು. ಇದನ್ನು ಜಲಪ್ರವಾಹಗಳು ಬೆಳೆಸಿದವು, ದೇವರೇ ಬೆಳೆಸಿದ್ದು. ಮಹಾನದಿಯು ವೃದ್ಧಿಗೊಳಿಸಿತು. ಹೌದು, ಮಹಾನದಿ ಎಂಬುದಾಗಿ ಹೇಳುವಾಗ ಅದು ಜಲಾಶಯವೋ ಅಥವಾ ನೈಲ್ ನದಿ, ದೊಡ್ಡ ನದಿ ಎಂಬುದಾಗಿ. ಅನಂತರ ನದಿ ಶಾಖೆಗಳು ಅಲ್ಲಿನ ಉದ್ಯಾನವನ್ನು ಸುತ್ತಿಕೊಂಡಿದ್ದವು. ಒಟ್ಟು ಅದು ಅತ್ಯುನ್ನತವಾಗಿತ್ತು. ಸರಿ, ಹಾಗಿರುವಂಥ ವೇಳೆಯಲ್ಲಿ ಅದರ ಕೊಂಬೆಗಳು, ಹೌದು, ಈಗ ಬೆಳೆದು ಹರಡಿ ನೀರಾವರಿ ಇದ್ದ ಕಾರಣ ಅದರ ರೆಂಬೆಗಳು ಉದ್ದವಾಗಿ ಬಾಚಿಕೊಂಡಿದ್ದವು. ಆಕಾಶ ಪಕ್ಷಿಗಳು ಬಂದು ಅದರ ರೆಂಬೆಗಳಲ್ಲಿ, ಆಕಾಶದ ಪಕ್ಷಿಗಳು ಬಂದು ಅದರ ರೆಂಬೆಗಳಲ್ಲಿ ಗೂಡು ಮಾಡಿಕೊಂಡಿದ್ದವು. ಸಮಸ್ತ ಭೂಜಂತುಗಳು ಅದರ ಕೊಂಬೆಗಳ ಕೆಳಗೆ ಇದ್ದುಕೊಂಡು, ಅಂದರೆ ಐಗುಪ್ತವನ್ನು ಅನೇಕ ದೇಶಗಳು ಆಶ್ರಯಿಸಿಕೊಂಡಿತ್ತು. ಬಹಳ ದೊಡ್ಡದಾಗಿ ಐಗುಪ್ತವು ವಿಶಾಲವಾಗಿ ದೇವರ ಆಶೀರ್ವಾದದಿಂದ ಹರಡಿತ್ತು. ಯಾಕೆ ದೇವರ ಆಶೀರ್ವಾದ ಐಗುಪ್ತದ ಮೇಲೆ ಇತ್ತು ಎಂಬುದಾಗಿ ನಾನು ಹೇಳ್ತೀನಂದರೆ, ಒಂದೆರಡು ಕಾರಣ ನಾನು ಕೊಡಬಲ್ಲೆ. 430 ವರ್ಷಗಳು ಇಸ್ರಾಯೇಲರು ಐಗುಪ್ತದಲ್ಲಿದ್ದರು. ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಮೋಶೆ, ಅತ್ಯಂತ ಭಕ್ತಿವಂತನಾದ ಮಹಾಯಾಜಕ ಆರೋನು, ಅತ್ಯಂತ ಭಕ್ತಿವಂತೆಯಾದ ಪ್ರವಾದಿನಿ ಮಿರಿಯಾಮಳು, ಅತ್ಯಂತ ಭಕ್ತಿವಂತನಾದ ಯವನಸ್ಥ ಯೆಹೋಶುವನು. ಹೀಗೆಲ್ಲ ಭಕ್ತಿವಂತರು ಬಹಳಷ್ಟು ಐಗುಪ್ತ ದೇಶದಲ್ಲೇ ಇದ್ದರು. ಅಲ್ಲಿ ಇದ್ದುದರಿಂದ ಅಲ್ಲಿನ ಜನರಿಗೆ ಅಲ್ಲಿ ದೇವರ ದಯೆ ದೊರಕುವಂತೆ ದೇವರು ಒಂದು ಸರಿ ಮಾಡಿದರು. ಹೌದು, ಅದ್ಭುತಗಳನ್ನು ಮಾಡಿದರು, ಅನೇಕ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ದೇವರು ಮಾಡಿದರು. ಆದರೂ ಕೂಡ ಅಲ್ಲಿ ದೇವಜನರು ಇದ್ದುದರಿಂದ ದೇವರ ಆಶೀರ್ವಾದ ಸ್ವಲ್ಪ ಮಟ್ಟಿಗೆ ಐಗುಪ್ತರಿಗೂ ಇತ್ತು. ಮತ್ತು ಐಗುಪ್ತಕ್ಕೆ ಹೋಗಿ ಅಬ್ರಹಾಮನು ಸಂಚಾರ ಮಾಡಿ ಬಂದದರ ಕುರಿತಾಗಿದೆ. ಮತ್ತು ಮೋಶೆ ಐಗುಪ್ತದ ಅರಮನೆಯಲ್ಲಿ ಬೆಳೆದಂಥದ್ರ ಬಗ್ಗೆ, ಐಗುಪ್ತದ ಪಾಂಡಿತ್ಯವನ್ನು ಹೊಂದಿದವನಾಗಿ ಇರುವಂಥದ್ರ ಬಗ್ಗೆ ನಾವು ನೋಡ್ತೇವೆ. ಹಾಗೆಲ್ಲ ಇದ್ದಾಗ ಸಾಮಾನ್ಯವಾಗಿ ದೊಡ್ಡ ವ್ಯಕ್ತಿಯಾದಾಗ ಗರ್ವ ಬರುವ ಸಾಧ್ಯತೆ. ಆ ರೀತಿಯಾಗಿ ನಾನು ಐಗುಪ್ತದ ದೃಷ್ಟಿಯಿಂದ ಯೋಚನೆ ಮಾಡ್ತಿದ್ದೇನೆ. ಅದಕ್ಕೂ ಗರ್ವ ಬಂದಿರಬೇಕು. 10ನೇ ವಚನ ನಾವು ನೋಡಿಕೊಳ್ಳೋಣ. 31ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 10. ಹೀಗಿರಲು ಕರ್ತನಾದ ಯೆಹೋವನು ತಿನ್ನುತ್ತಾನೆ, ಆ ವೃಕ್ಷವು ಬಹಳ ಎತ್ತರವಾಗಿ ಬೆಳೆದು ತನ್ನ ತುದಿಯನ್ನು ಮೋಡಕ್ಕೆ ತಗುಲಿಸಿ, ತನ್ನ ತುದಿಯನ್ನು ಮೇಘ ಚುಂಬಿತವಾಗಿತ್ತು ಅಂತ ಹೇಳಿದ ಹಾಗೆ 3ನೇ ವಚನದಲ್ಲಿ, ಇಲ್ಲಿ 10ನೇ ವಚನದಲ್ಲಿ ಮೋಡಕ್ಕೆ ತಗುಲಿಸಿ ತನ್ನ ನೀಳದ ವಿಷಯವಾಗಿ
ಉಬ್ಬಿಕೊಂಡದ್ದರಿಂದ ಬಂತು. ನೋಡ್ರಿ, ಉಬ್ಬಿಕೊಂಡದ್ದರಿಂದ. ಯೆಹೆಜ್ಕೇಲ್ 31:11. ಗರ್ವ ಐಗುಪ್ತದಲ್ಲಿ ಇತ್ತು. ಉಬ್ಬಿಕೊಂಡದ್ದರಿಂದ ನಾನು ಅದನ್ನು ಜನಾಂಗಗಳಲ್ಲಿ ಮಹಾಬಲಿಷ್ಠನಾದವನ ಕೈಗೆ ಕೊಟ್ಟು ಬಿಟ್ಟಿದ್ದೇನೆ. ಹೌದು, ಬಾಬೇಲಿಗೆ ದೇವರು ಐಗುಪ್ತವನ್ನು ಒಪ್ಪಿಸಿಕೊಟ್ಟರು. ಅವನು ಅದರ ಕೆಟ್ಟತನಕ್ಕೆ ತಕ್ಕಂತೆ ಅದನ್ನು ದಂಡಿಸುವನು. ನಾನು ಅದನ್ನು ತಳ್ಳಿ ಹಾಕಿದ್ದೇನೆ. ಗರ್ವ ಎಷ್ಟು ಭಯಂಕರವಾದದ್ದು ಮತ್ತು ಗರ್ವ ಎಷ್ಟು ವಿಷಕರವಾದದ್ದು, ಮರಣಾಂತಿಕವಾದದ್ದು. ತೂರಿನ ಅರಸನ ವಿಷಯವಾಗಿ ನೋಡುವಾಗ ಇದೇ ಯೆಹೆಜ್ಕೇಲ್ 28 ನಾವು ನೋಡಿದ್ವಿ. ಆದರೆ ಈಗ ಯೆಶಾಯ 14ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತನ್ನು ಕೂಡ ನಾವು ನೋಡಿಕೊಳ್ಳೋಣ. 12ನೇ ವಚನದಲ್ಲಿ, ಉದಯ ನಕ್ಷತ್ರವೇ ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿದ್ದಿ. ಆಕಾಶ ತನಕ ಐಗುಪ್ತ, ಅದರ ತುದಿ ಆಕಾಶ ತನಕ ಅಥವಾ ಮೋಡಕ್ಕೆ ತಗಲಿಯಿತಂತೆ. ಅಷ್ಟು ಉನ್ನತವಾಗಿ ಬೆಳೆದಿತ್ತು. 13ನೇ ವಚನ, 14-13 ಯೆಶಾಯನ ಗ್ರಂಥ. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟೆ ಕಡೆಗಿರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿಯಲ್ಲ. ಹೌದು, ಗರ್ವದ ವಿಚಾರ ನಮ್ಮ ಮನಸ್ಸಿಗೆ ಸಾಮಾನ್ಯವಾಗಿ ಬರುವ ಸಾಧ್ಯತೆ. ಹೋದ ವಾರ ಇದ್ದಕ್ಕಿದ್ದ ಹಾಗೆ ಸುಮಾರು 5 ಗಂಟೆ ಬೆಳಿಗ್ಗೆ ಕೋಲಾರ್ನಲ್ಲಿ ಒಬ್ಬರಿಗೆ ಒಂದು 20 ಸಂದೇಶಗಳ ಒಂದು ಕ್ಯಾಸೆಟ್ಸ್, ಆ ದಿವಸಗಳಲ್ಲಿ ಕ್ಯಾಸೆಟ್, ಅದನ್ನು ಕೊಟ್ಟು ಬಂದೆ. ಸುಮಾರು ಎಷ್ಟೋ ವರ್ಷಗಳ ಹಿಂದೆ. ಆದರೆ ನನಗೆ ದೇವರು ನೆನಪು ಮಾಡಿದ, ಆ ರೀತಿಯಾಗಿ ನೀನು ಕೊಟ್ಟಿದ್ದು ಗರ್ವದಿಂದ ಎಂಬುದಾಗಿ ಹೇಳಿದಾಗ ಭಾಳ ಆಶ್ಚರ್ಯ ಆಗೋಯಿತು, ಭಾಳ ನೋವಾಯಿತು. ಭಾಳ ಅಲ್ಲ, ಸ್ವಲ್ಪ ಮಟ್ಟಿಗೆ ನನಗೆ ನೋವಾಯಿತು ಮತ್ತು ದೇವರ ಮುಂದೆ ಒಪ್ಪಿಕೊಳ್ಳಬೇಕಾಯ್ತು. ಹೌದು, ಗರ್ವ ನನ್ನಲ್ಲಿ ಇತ್ತು ಎಂಬುದಾಗಿ. ಇಲ್ಲಿ ಕೂಡ ದೇವರು ನೀನು ಉಬ್ಬಿಕೊಂಡದರಿಂದ ಎಂಬುದಾಗಿ ದೇವರು ಹೇಳ್ತಾರೆ. ದಂಡಿಸುವಂತೆ ನೆಬೂಕದ್ನೆಚ್ಚರನು ದೇವರು ಎಬ್ಬಿಸಿದರ ವಿಷಯವಾಗಿ ನಾವು ನೋಡ್ತೇವೆ. 15ನೇ ವಚನ, ಯೆಹೆಜ್ಕೇಲ್ 31:15. ಆ ವೃಕ್ಷವು ಪಾತಾಳಕ್ಕೆ ಇಳಿದು ಹೋದ ದಿನದಲ್ಲಿ ನಾನು ದುಃಖದ ಚಿಹ್ನೆಗಳನ್ನು ಏರ್ಪಡಿಸಿದೆನು. ಐಗುಪ್ತದ ಬಗ್ಗೆ ಇನ್ನೂ ಪ್ರವಾದನೆ. ಅದರ ವಿಯೋಗಕ್ಕಾಗಿ ನಾನು ಮಹಾನದಿಯನ್ನು ಮರೆಮಾಡಿ ನದಿಯ ಶಾಖೆಗಳನ್ನು ತಡೆದು ಬಿಟ್ಟೆನು. ಪ್ರವಾಹವು ನಿಂತು ಹೋಯಿತು. ಹೌದು, ದೇವರು ರಾಷ್ಟ್ರಗಳಲ್ಲಿ, ನದಿಗಳ ವಿಷಯದಲ್ಲಿ, ರಾಜಕೀಯ ವಿಷಯದಲ್ಲಿ, ವೈಯಕ್ತಿಕ ವಿಷಯದಲ್ಲಿ ಆತನು ಒಳಪಡುವ ಆತನಾಗಿದ್ದಾನೆ. ಯಾಕಂತ ಹೇಳಿದ್ರೆ ಆತನು ದೇವರು, ಆತನು ಎಲ್ಲಕ್ಕೂ ಹಕ್ಕಿದೆ. ಆದ ಕಾರಣ ಆತನಿಗೆ ವಹಿಸ್ತಕ್ಕ
ಗೌರವ ಸ್ಥಾನಮಾನ ನಾವು ಕೊಡತಕ್ಕದ್ದಾಗಿದೆ. ಅನಂತರ ಇದಲ್ಲದೆ ಅದಕ್ಕೆ ತೋಳಬಲವಾಗಿ ಜನಾಂಗಗಳ ಮಧ್ಯದಲ್ಲಿ ಅದರ ನೆರಳನ್ನು ಆಶ್ರಯಿಸುವರು, ಅದರೊಂದಿಗೆ ಪಾತಾಳಕ್ಕಿಳಿದು ಖಡ್ಗಹತರ ಜೊತೆಗೆ ಸೇರಿದವರು. 18ನೇ ವಚನ, ಇಂಥ ವೈಭವದಿಂದಲೂ ಮಹಿಮೆಯಿಂದಲೂ ಕೂಡಿದ ನೀನು ಏದೇನಿನ ವೃಕ್ಷಗಳಲ್ಲಿ ಯಾವುದಕ್ಕಿಂತ ಕಡಿಮೆ. ವಾವ್! ಆದರೂ ನೀನು ಏದೇನಿನ ವೃಕ್ಷಗಳೊಂದಿಗೆ ಅಧೋಲೋಕಕ್ಕೆ ತಳ್ಳಲ್ಪಟ್ಟು ಸುನ್ನತಿಹೀನರ ನಡುವೆ ಖಡ್ಗಹತರ ಸಂಗಡ ಹೊರಗಿ ಹೋಗುವಿ. ಫರೋಹನು ಅವನ ಎಲ್ಲ ಪ್ರಜೆಗಳು ಇದೇ ಗತಿಯನ್ನು ಹೊಂದುವರು. ಹಾಗಾದರೆ ಗರ್ವವನ್ನು ದೇವರು ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ ಎಂಬುದನ್ನು ನಾವು ಈ 4 ಅಧ್ಯಾಯಗಳಲ್ಲಿ, ಯೆಹೆಜ್ಕೇಲ್ ಗ್ರಂಥ 4 ಅಧ್ಯಾಯಗಳಲ್ಲಿ ನೋಡಿಕೊಳ್ಳಬಹುದು. ಆದ ಕಾರಣ ಕೀರ್ತನೆಗಾರನು ಮಾಡಿದ ಪ್ರಾರ್ಥನೆ ನಾವು ಮಾಡುವಂಥದ್ದು ಒಳ್ಳೆಯದು. ಕೀರ್ತನೆ 139ನೇ ಅಧ್ಯಾಯ ಮತ್ತು 23ನೇ ವಚನ ಈ ರೀತಿಯಾಗಿದೆ. ದೇವಾ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ಯಾಕೆ? ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ನಾವು ಕೇಳಿಕೊಳ್ಳುವಂಥದ್ದು ಒಳ್ಳೆಯದು. ದೀನರಿಗೆ ದೇವರು ತನ್ನ ಕೃಪೆಯನ್ನು ಕೊಡುವಾತನಾಗಿದ್ದಾನೆ. ಅನುದಿನವೂ ನಮಗೆ ಕೃಪೆ ಬೇಕಲ್ವಾ? ಹಾಗಾದರೆ ಅನುದಿನವೂ ನಾವು ದೀನರಾಗಿ ಇರಬೇಕು. ಆ ರೀತಿಯಾಗಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಯೆಹೆಜ್ಕೇಲನ ಗ್ರಂಥ 31ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.